ಹಾಯ್ ಆಲ್, ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾನು ನನ್ನ ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಒಂದು ಒಳ್ಳೆಯ ರೆಸಿಪೀಸ್ ಜೊತೆ, ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಒಂದು ಕರಿ ರೆಸಿಪಿ ಮತ್ತು ಒಂದು ಕ್ವಿಕ್ ಲಂಚ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರದ್ದು ಒಳ್ಳೆ ವ್ಲಾಗು ಕಂಟೆಂಟ್ಸು ಎಲ್ಲ ತರ್ತಾನೆ ಇರ್ತೀನಿ. ಇವಾಗ ನಾನು ರೆಸಿಪಿನ ಸ್ಟಾರ್ಟ್ ಮಾಡೋಣ. ರೆಸಿಪಿ ಮಾಡ್ತಾ ಇರೋದು ಪನ್ನೀರ್ ರೆಸಿಪಿ. ಪನ್ನೀರ್ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ತುಂಬ ಥರದ್ದು ತಿಂದಿರ್ತೀರ, ಚೈನೀಸ್ ಸ್ಟೈಲಲ್ಲಿ ಕೂಡ ತಿಂದಿರ್ತೀರ. ಇದು ಮಾಡ್ತಾ ಇರೋದು ನಾನು ಸೌತ್ ಇಂಡಿಯನ್ ಸ್ಟೈಲ್ ಪನ್ನೀರ್ ಕರಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸ್ಪೈಸಿ ಕೂಡ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ಪೂರಿ, ರೊಟ್ಟಿ, ರೈಸ್ಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇವಾಗ ಮಾಡೋಣ. ಒಂದು ಕಡಾಯಿಯಲ್ಲಿ ನಾನು ಹೋಲ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಇಂಚ್ ಚಕ್ಕೆ, 2 ಲವಂಗ, ಒಂದು ಏಲಕ್ಕಿ, ಒಂದು 1/4 ಟೀ ಸ್ಪೂನು ಕಾಳು ಮೆಣಸನ್ನು ತೊಗೊತಾ ಇದ್ದೀನಿ. ಹೋಲ್ ಪೆಪ್ಪರ್ ಕಾರ್ನ್ಸನ್ನು ತೊಗೊತಾ ಇದ್ದೀನಿ. ಇವಿಷ್ಟನ್ನು ಹಾಕ್ತಾಯಿದ್ದೀನಿ. ಇದು ನಾವು ಮಾಡ್ತಾ ಇರೋದು ತಮಿಳ್ನಾಡು ಸ್ಟೈಲ್ ಚೆಟ್ಟಿನಾಡ್ ಪನ್ನೀರ್ ಕರಿ. ಸೊ ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಜೊತೆಗೆ ನಾನು 1 ಸ್ಪೂನು, 1ರಿಂದ 1.5 ಸ್ಪೂನು ಧನಿಯಾ ಕಾಳನ್ನು ತೊಗೊತಾ ಇದ್ದೀನಿ. ಇವೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಲ್ಲಿಯೂ ಎಣ್ಣೆ ಬಳಸ್ತಾ ಇಲ್ಲ ನಾನಿಲ್ಲಿ. ಇದ್ರ ಜೊತೆಗೆ ನಾನು ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸು ಒಂದು 5ರಿಂದ 7 ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಇಲ್ಲಾಂದರೆ ಬೇರೆ ಮೆಣಸಿನ್ಕಾಯಿ, ಯಾವುದಾದ್ರೂ ಗುಂಟೂರು ಮೆಣಸಿನ್ಕಾಯಿ ಬಳಸ್ತಾ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ಇವಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ನಾನು ಇವೆಲ್ಲ ಫ್ರೈ ಮಾಡಿದ ಮೇಲೆ ನಾನು ಲೈಟ್ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕುವಂಥದ್ದೇನು ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ನಾನು 1/4 ಟೀ ಸ್ಪೂನು ಸೋಂಪು ತೊಗೊಂಡಿದ್ದೀನಿ ಮತ್ತು ಒಂದು 2ರಿಂದ 3 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸೋಂಪು ಕಾಳನ್ನು ಸ್ಕಿಪ್ ಮಾಡಬೇಡಿ, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಈ ಚೆನ್ನಾಗಿ ಲೈಟ್ಲಿ ರೋಸ್ಟ್ ಆದಮೇಲೆ ನಾನು ಅರ್ಧ ಕಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಮಸಾಲವನ್ನು ರುಬ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆಗೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರ್ ಅಂದ ಮೇಲೆ ನಾವು ಯಾವಾಗಲೂ ನಾರ್ತ್ ಇಂಡಿಯನ್ ಡಿಶಸ್ಸೇ ಮಾಡ್ತೀವಿ. ಪನ್ನೀರ್ ಮಸಾಲ ಇರ್ಬೋದು, ಪನ್ನೀರ್ ಕಡಾಯಿ ಇರ್ಬೋದು, ಪನ್ನೀರ್ ಹೈದ್ರಾಬಾದಿ ಇರ್ಬೋದು, ಬೇರೆ ಬೇರೆ ಥರದ್ದು ಪನ್ನೀರ್ ನಾರ್ತ್ ಇಂಡಿಯನ್ನೇ ಮಾಡ್ತೀವಿ. ಸ್ಟಾರ್ಟರ್ ಅಂದರೆ 65 ಈ ಥರದ್ದೆಲ್ಲ ಮಾಡ್ತೀವಿ. ಪನ್ನೀರ್ ಚಿಲ್ಲಿ. ಆದರೆ ಒಮ್ಮೆ ಆದರೂ ನೀವು ಸೌತ್ ಇಂಡಿಯನ್ ಸ್ಟೈಲ್ ಪನ್ನೀರ್ ಕರಿನ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಸ್ಪೈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಖಂಡಿತ ಟ್ರೈ ಮಾಡಿ ಮತ್ತು ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ಆನಿಯನ್ ಫ್ರೈ ಆದಮೇಲೆ ಆನಿಯನ್ ಫ್ರೈ ಆದಮೇಲೆ ನಾವು ಗಾರ್ಲಿಕನ್ನು ಹಾಕ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಹಸಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. 7ರಿಂದ 8 ಗಾರ್ಲಿಕ್ ತೊಗೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ತೀನಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಗಾರ್ಲಿಕ್ಕು ಫ್ರೈ ಆಗಿಬಿಟ್ಟಿದೆ. ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಪೇಸ್ಟು ರುಬ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಆ ಪೇಸ್ಟಲ್ಲಿ ನಾನು ಟ್ಯಾಮ್ರಿನ್ ಕೂಡ ಹಾಕಿದ್ದೆ. ಹಾಗಾಗಿ ಇಲ್ಲಿ ಕರಿಯಲ್ಲಿ ನಾನು ಟೊಮೆಟೊವನ್ನು ಬಳಸ್ತಾ ಇಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ರೈಸ್ಗಾದರೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ. ಪೂರಿ ಚಪಾತಿ ಆದರೆ ಸ್ವಲ್ಪ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರ ಇಟ್ಕೊಳ್ಳಿ ಗ್ರೇವಿಯ ಕನ್ಸಿಸ್ಟೆನ್ಸಿಯನ್ನು. ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀರು ಕೂಡ ಹಾಕ್ಕೊಂಡೆ. 2 ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು. ತೆಂಗಿನಕಾಯಿ ಹಾಕಿರೋದ್ರಿಂದ ಒಳ್ಳೆಯ ಗ್ರೇವಿ ಕೂಡ ಚೆನ್ನಾಗಿ ದಪ್ಪಗೆ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಬರೋಕ್ಕೆ ಬಿಡಬೇಕು. ನನ್ನ ಈ ರೆಸಿಪೀಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ಒಳ್ಳೆಯ ಮೋಟಿವೇಶನನ್ನು ಕೊಡುತ್ತೆ. ಇವಾಗ ನಾನು ಇದಕ್ಕೆ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಕರಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಪನ್ನೀರನ್ನು ಹಾಕ್ತಾಯಿದ್ದೀನಿ. ಪನ್ನೀರನ್ನು ನಾನು ಏನು ಫ್ರೈ ಮಾಡಿ ಹಾಕ್ತಾಯಿಲ್ಲ, ಸಾಫ್ಟಾಗೇ ಇರಲಿ ಅಂತ ಇದೇ ಥರದ್ದು
ಕಟ್ ಮಾಡಿಬಿಟ್ಟು ಕ್ಯೂಬ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 200 ಗ್ರಾಮ್ಸ್ ಪನ್ನೀರನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು. ನಾರ್ತ್ ಇಂಡಿಯನ್ ಡಿಶಸಲ್ಲೆಲ್ಲ ಫ್ರೈ ಮಾಡ್ತೀವಿ ನೋಡಿ, ಹಾಗೆ ಕೂಡ ಫ್ರೈ ಮಾಡಿ ಹಾಕ್ಕೊಬೋದು. ಇವಾಗ ಇನ್ನೊಂದು 5 ನಿಮಿಷ ಹಾಗೆ ಬಿಡ್ತೀನಿ. ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಲಾಸ್ಟು ಇನ್ನೇನು ಕರಿ ಮುಗೀತು ಅನ್ನೋಷ್ಟರಲ್ಲಿ ನಾನು ಒಂದು 2 ಸ್ಪೂನು ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಈ ಕ್ರೀಮು ಹೋಮ್ ಮೇಡ್ ಕ್ರೀಮ್ ಇರೋದ್ರಿಂದ ನಾನು ಹಾಲು ಮತ್ತು ಕ್ರೀಮ್ ಸಮೇತವಾಗಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ. ನೀವು ಬೇಕಿದ್ರೆ ಸ್ಟೋರ್ ಬಾಟ್ ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು. ಅಮೂಲ್ ಫ್ರೆಶ್ ಕ್ರೀಮ್ ಎಲ್ಲ ಬರುತ್ತಲ್ವ, ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಬೋದು. ಮೇಲ್ಗಡೆಯಿಂದ ನಾನು ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ರೆಡಿಯಾಗಿದೆ ನಮ್ಮದು ಸೂಪರ್ ಡೆಲಿಷಿಯಸ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಪನ್ನೀರ್ ಚೆಟ್ಟಿನಾಡ್ ಕರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದು ಯಾವ್ದು ಜೊತೆ ಸರ್ವ್ ಮಾಡ್ತೀನಿ ಅಂದರೆ ಪರೋಟ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನಿದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ತಾಯಿದ್ದು. ಲಾಸ್ಟಲ್ಲಿ ನಾನು ಒಂದು ಅರ್ಧ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪರೋಟ ನಾನು ಇಲ್ಲಿ ಸ್ಟೋರ್ ಬಾಟ್ ಪರೋಟ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಪಾತಿ ಪೂರಿ ಮನೆಯಲ್ಲೇ ಮಾಡಿರುವಂಥ ಪರೋಟ ಜೊತೆಗೂ ಉಪಯೋಗಿಸ್ಕೋಬೋದು. ಇವಾಗ ನನ್ನ ಪ್ಯಾನ್ ಕಾದಿದೆ. ನಾನು ಕೇರಳ ಪರೋಟ ತೊಗೊಂಡಿದ್ದೀನಿ. ಕಾಯಿನ್ ಪರೋಟ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು 2 ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈಯಿಂಗ್ಗೆ ನಾನು ಎಣ್ಣೆಯಿಂದ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಹಾಕಿನೂ ಫ್ರೈ ಮಾಡ್ಕೋಬೋದು. ಸೂಪರಾಗಿ ಬಂದಿದೆ ಪರೋಟ ಮತ್ತು ಕರಿ. ಇವಾಗ ನಾನು ವೆಜಿಟೇಬಲ್ ಶಾಪಿಂಗ್ಗೆ ಹೋಗಿದ್ದೆ. ಇವಾಗ ವೆಜಿಟೇಬಲ್ ರೀಸ್ಟಾಕ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಶಾಪಿಂಗ್ ಆರ್ಗನೈಸಿಂಗ್ ಎಲ್ಲ ಆದಮೇಲೆ ಇವಾಗ ಆಗಿದೆ 12 o'clock. ಕ್ವಿಕ್ಕಾಗಿ ಏನಾದರೂ ಲಂಚ್ ಮಾಡಬೇಕು ಅಂತ ನಾನು ಬಾಸ್ಮತಿ ರೈಸನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 15 ನಿಮಿಷ ನೆನೆಸಿಟ್ಟಿದ್ದೀನಿ. ಇವಾಗ ನಾವು ಮಾಡ್ತಾ ಇರೋದು ರೆಸಿಪಿ ಕ್ವಿಕ್ಲಿ ಆ್ಯಂಡ್ ಹೆಲ್ದಿಯಾಗಿ ಮಾಡೋವಂಥ ಲಂಚ್ ರೆಸಿಪಿ ಇದು. ನಾವು ಮಾಡ್ತಾ ಇರೋದು ಗೀ ಪೋಡಿ ರೈಸ್. ಪೋಡಿ ರೆಸಿಪಿಯನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಅದನ್ನೇ ಉಪಯೋಗಿಸ್ಬಿಟ್ಟು ಇವಾಗ ಗೀ ಪುಡಿ ರೈಸನ್ನು ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿ ಒಂದು ಒಳ್ಳೆ ಟ್ರೆಂಡ್ ಆಗಿಬಿಟ್ಟಿದೆ ಇದು ಪೊಡಿ ಇಡ್ಲಿ ಆ್ಯಂಡ್ ಪೊಡಿ ದೋಸೆ ಅಂತ. ಇವಾಗ ಪೊಡಿ ರೈಸ್ ಕೂಡ ಹೋಟೆಲಲ್ಲಿ ಸಿಗ್ತಾ ಇದೆ. ಅದನ್ನು ಮನೆಯಲ್ಲಿ ಎಷ್ಟು ಕ್ವಿಕ್ಲಿ ಮಾಡ್ಬೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು. ಏನು ತರಕಾರಿ ಜಾಸ್ತಿ ಏನು ಬಳಸ್ದೇ ಕ್ವಿಕ್ಲಿ ಆಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾನು ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಗಾರ್ಲಿಕ್ ಹಸಿ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 4 ಎಸಳು ಚಾಪ್ ಮಾಡಿ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಫ್ರೈ ಆದಮೇಲೆ ನಾನು ಇವಾಗ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊ ಬಿಟ್ಟರೆ ಬೇರೆ ಯಾವ ತರಕಾರಿಯನ್ನು ಇಲ್ಲಿ ಕೂಡ ನಾನು ಬಳಸ್ತಾ ಇಲ್ಲ. ಮನೆಯಲ್ಲಿ ಯಾವ ತರಕಾರಿನೂ ಇಲ್ಲ, ಕ್ವಿಕ್ಕಾಗಿ ಲಂಚ್ ಮಾಡ್ಕೊಬೇಕು ಅನ್ನೋದಾದರೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ. ಲಂಚ್ ಬಾಕ್ಸ್ಗೂ ತುಂಬ ಮಾಡಿಸೋವಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ.
ಇಲ್ಲಿ ನಾನು ನಾಟಿ ಟೊಮೆಟೊ ತಗೊಂಡಿಲ್ಲ, ಆ್ಯಪಲ್ ಟೊಮೆಟೊನ ತಗೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಪುಡಿ ಮಸಾಲವನ್ನು ಮಾಡ್ಕೊಂಡಿದ್ದೆ. ಈ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಇವಾಗ ನಾನು ಒಂದು 2ರಿಂದ 3 ಸ್ಪೂನನ್ನು ಪುಡಿ ಮಸಾಲನ ಹಾಕ್ಕೊಂಡಿದ್ದೀನಿ. ಈ ಪುಡಿ ಮಸಾಲದಲ್ಲಿ ಉಪ್ಪು ಕೂಡ ಇರೋದ್ರಿಂದ ನೀವು ಮೇಲ್ಗಡೆಯಿಂದ ಉಪ್ಪು ಹಾಕುವಾಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇವಾಗ 2 ನಿಮಿಷ ಮುಚ್ಚಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬಾಸ್ಮತಿ ರೈಸಿಂದ ಪುಡಿ ರೈಸ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲ್ ರೈಸಿಂದ ಕೂಡ ಪುಡಿ ರೈಸ್ ಮಾಡ್ಕೋಬೋದು, ಇಲ್ಲಾಂದರೆ ಲೆಫ್ಟ್ ಓವರ್ ರೈಸ್ ಕೂಡ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಇವಾಗ ನಂದು ರೈಸ್ ಆಗಿದೆ. ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಮ್ಮಿ ಆದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು, ಇವಾಗ ಮೇನ್ ಇಂಗ್ರೀಡಿಯೆಂಟು, ಹೀರೋ ಇಂಗ್ರೀಡಿಯೆಂಟ್ ಅಂತ ಅನ್ಬೋದು, ಒಂದು 2ರಿಂದ 3 ಸ್ಪೂನು ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ನಾನು ಒಗ್ಗರಣೆಗೆ ಎಣ್ಣೆ ಬಳಸ್ಕೊಂಡಿದ್ದೆ. ಇವಾಗ ನಾನು ಮೇಲ್ಗಡೆಯಿಂದ 2ರಿಂದ 3 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಟೇಸ್ಟ್ ಕೊಡುವಂಥ ಇಂಗ್ರೀಡಿಯೆಂಟೇ ಈ ರೆಸಿಪಿಯಲ್ಲಿ ತುಪ್ಪ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲಿಂದ ನಾನು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜೊತೆಗೆ ನೀವು ಚಟ್ನಿ ಕೂಡ ಮಾಡ್ಕೊಬೋದು. ಚಟ್ನಿ ಇಲ್ಲದೇ ಹಾಗೆ ಕೂಡ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ಇದೇ ರೀತಿಯ ಸಿಂಪಲ್, ಕ್ವಿಕ್ ಆ್ಯಂಡ್ ಹೆಲ್ದಿ ರೆಸಿಪೀಸ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.